ಎಲ್ಲರಿಗೂ ನಮಸ್ಕಾರ. ವಿ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂತೆ ಭಾರತದ ಮತ್ತು ಕರ್ನಾಟಕದ ಪ್ರಮುಖವಾದ ಜಲಪಾತಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಭಾರತದಲ್ಲಿ ಕಂಡುಬರುವಂಥ ಪ್ರಮುಖ ಜಲಪಾತಗಳು ಯಾವುವು ಎಂಬುದನ್ನು ನೋಡೋಣ. ಇನ್ನು ಭಾರತದ ಮಧ್ಯಭಾಗದಲ್ಲಿ ಕಂಡುಬರುವಂಥ ಪ್ರಮುಖ ರಾಜ್ಯವಾದಂಥ ಮಧ್ಯಪ್ರದೇಶ ರಾಜ್ಯದಲ್ಲಿ ಒಂದು ಜಲಪಾತ ಕಾಣ್ಬೋದು. ಆ ಜಲಪಾತ ಯಾವುದಪ್ಪ ಅಂದ್ರೆ ದವಂದರ ಫಾಲ್ಸ್. ಯಾವುದಪ್ಪ ಅಂದ್ರೆ ದವಂದರ ಫಾಲ್ಸ್. ಈ ದವಂದರ ಫಾಲ್ಸನ್ನು ನಿರ್ಮಾಣ ಮಾಡಿರುವಂಥ ನದಿ ಯಾವುದಪ್ಪ ಅಂದ್ರೆ ನರ್ಮದಾ ನದಿ. ಯಾವ ನದಿ? ನರ್ಮದಾ ನದಿ. ನರ್ಮದಾ ನದಿಯಿಂದ ದವಂದರ ಫಾಲ್ಸ್ ನಿರ್ಮಾಣ ಮಾಡೈತಿ. ನರ್ಮದಾ ನದಿಯು ದವಂದರ ಫಾಲ್ಸ್ ಎಂಬ ಜಲಪಾತವನ್ನು ನಿರ್ಮಾಣ ಮಾಡೈತಿ. ಆ ದವಂದರ ಫಾಲ್ಸ್ ಮಧ್ಯಪ್ರದೇಶ ರಾಜ್ಯದಾಗ ಕಂಡು ಬರ್ತೈತಿ. ಇನ್ನು ಈ ನರ್ಮದಾ ನದಿ ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಪರ್ವತ ಶ್ರೇಣಿಯ ಮಧ್ಯದಲ್ಲಿ ಹರಿಯುವಂಥ ಒಂದು ಪ್ರಮುಖವಾದ ನದಿ. ಸರಿನಾ? ಈ ನರ್ಮದಾ ನದಿಯಿಂದ ದವಂದರ ಫಾಲ್ಸ್ ನಿರ್ಮಾಣ ಆಗೈತಿ. ಈ ದವಂದರ ಫಾಲ್ಸ್ ಮಧ್ಯಪ್ರದೇಶ ರಾಜ್ಯದಾಗ ಕಂಡು ಬರ್ತೈತಿ. ಇನ್ನು ಭಾರತದ ಇನ್ನೊಂದು ಪ್ರಮುಖವಾದ ಜಲಪಾತ ಯಾವುದಪ್ಪ ಅಂದ್ರೆ ಗೋವಾ ರಾಜ್ಯದಾಗ ಕಂಡು ಬರ್ತೈತಿ. ಅದು ಯಾವುದಪ್ಪ ಅಂದ್ರೆ ದೂದ್ ಸಾಗರ್. ಯಾವುದಪ್ಪ ಅಂದ್ರೆ ದೂದ್ ಸಾಗರ್. ಇನ್ನು ಈ ದೂದ್ ಸಾಗರ್ ಜಲಪಾತವನ್ನು ನಿರ್ಮಾಣ ಮಾಡಿರುವಂಥ ನದಿ ಯಾವುದಪ್ಪ ಅಂದ್ರೆ ಮಾಂಡವಿ ನದಿ ಅಥವಾ ಮಹದಾಯಿ ನದಿಯನ್ನು ಅಂತಾರೆ. ಮಾಂಡವಿ ನದಿ ಅಥವಾ ಮಹದಾಯಿ ನದಿ ದೂದ್ ಸಾಗರ್ ಫಾಲ್ಸ್ ನಿರ್ಮಾಣ ಮಾಡೈತಿ. ಇದು ಗೋವಾ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದ ಜಲಪಾತ. ಇನ್ನು ನೆಕ್ಸ್ಟ್ ಜಾರ್ಖಂಡ್ ರಾಜ್ಯದಾಗ ಹಲವಾರು ಜಲಪಾತ ಕಂಡು ಬರ್ತಾವೆ. ಪ್ರಮುಖವಾಗಿ 2 ಜಲಪಾತಗಳು ನೋಡೋಣ ನಾವು. ಜಾರ್ಖಂಡ್ ರಾಜ್ಯದ ರಾಜಧಾನಿ ಆದಂಥ ರಾಂಚಿ ಒಳಗೆ 2 ಜಲಪಾತಗಳು ನೋಡ್ಬೋದು ನಾವು. ಒಂದು ಯಾವುದಪ್ಪ ಅಂದ್ರೆ ಹುಂಡ್ರು ಜಲಪಾತ. ಹುಂಡ್ರು ಜಲಪಾತ. ಸೆಕೆಂಡ್ ಒನ್ ಯಾವುದಪ್ಪ ಅಂದ್ರೆ ದಸಮ್ ಜಲಪಾತ. ಈ 2 ಜಲಪಾತಗಳು ನಾವು ರಾಂಚಿಯಲ್ಲಿ ಕಾಣ್ಬೋದು. ಸರಿನಾ? ಜಾರ್ಖಂಡ್ ರಾಜ್ಯದ ರಾಜಧಾನಿಯಾದಂಥ ರಾಂಚಿಯಲ್ಲಿ ಪ್ರಮುಖವಾಗಿ 2 ಜಲಪಾತಗಳು ನೋಡ್ಬೋದು. ಒಂದು ಹುಂಡ್ರು ಜಲಪಾತ, ಇನ್ನೊಂದು ದಸಮ್ ಜಲಪಾತ. ಸರಿನಾ? ಇನ್ನು ರಾಂಚಿ ಸಮೀಪದಲ್ಲಿ ಹಲವಾರು ಜಲಪಾತಗಳು ಕಂಡು ಬರ್ತಾವೆ. ಅದಕ್ಕೆ ರಾಂಚಿಯನ್ನು ಏನು ಕರಿತಾರಪ್ಪ ಅಂದ್ರೆ ಭಾರತದ ಜಲಪಾತಗಳ ನಗರ ಅಂತಾರೆ. ರಾಂಚಿಯನ್ನು ಭಾರತದ ಜಲಪಾತಗಳ ನಗರ ಅಂತಾರೆ. ರಾಂಚಿ ಭಾರತದ ಜಲಪಾತಗಳ ನಗರ ಅಂತೇಳಿ ರಾಂಚಿ ನಗರವನ್ನು ಕರೀತಾರೆ. ಸರಿನಾ? ಅಲ್ಲಿ ಪ್ರಮುಖವಾಗಿ 2 ಜಲಪಾತಗಳು ನೋಡ್ಬೋದು. ಒಂದು ಹುಂಡ್ರು ಜಲಪಾತ ಮತ್ತು ದಸಮ್ ಜಲಪಾತ. ಇದಲ್ಲದೆ ಹಲವಾರು ಜಲಪಾತಗಳು ರಾಂಚಿಯಲ್ಲಿ ಕಂಡು ಬರ್ತಾವೆ. ಆದ್ದರಿಂದ ಅದನ್ನು ಭಾರತದ ಜಲಪಾತಗಳ ನಗರ ಅಂತ ಕರೀತಾರೆ. ಇನ್ನು ಈ ರಾಂಚಿ ಯಾವ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತದೆ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ರಾಂಚಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತೈತೆ. ಸರಿನಾ? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ಭಾರತದ ರೂರು ಅಂತ ಕರೀತಾರೆ. ನೆಕ್ಸ್ಟ್ ಭಾರತದ ಇನ್ನೊಂದು ಪ್ರಮುಖವಾದ ಜಲಪಾತ ಯಾವುದಪ್ಪ ಅಂದ್ರೆ ಛತ್ತೀಸ್ಗಢ ರಾಜ್ಯದಾಗ ಕಂಡು ಬರ್ತೈತಿ. ಯಾವ ರಾಜ್ಯದಾಗ ಕಂಡು ಬರ್ತೈತಿ ರೀ? ಛತ್ತೀಸ್ಗಢ ರಾಜ್ಯದಾಗ ಕಾಣ್ಬೋದು ಒಂದು ಪ್ರಮುಖವಾದ ಜಲಪಾತ. ಅದು ಯಾವುದಪ್ಪ ಅಂದ್ರೆ ಚಿತ್ರಕೂಟ ಜಲಪಾತ. ಯಾವ ಜಲಪಾತ ರೀ? ಚಿತ್ರಕೂಟ ಜಲಪಾತವನ್ನು ನಿರ್ಮಾಣ ಮಾಡಿರುವಂಥ ನದಿ ಯಾವುದಪ್ಪ ಅಂದ್ರೆ ಇಂದ್ರಾವತಿ ನದಿ ಏನು ಮಾಡಿದಪ್ಪ ಅಂದ್ರೆ ಚಿತ್ರಕೂಟ ಜಲಪಾತವನ್ನು ನಿರ್ಮಾಣ ಮಾಡೈತಿ. ಇದು ಛತ್ತೀಸ್ಗಢ ರಾಜ್ಯದಾಗ ಕಂಡು ಬರ್ತೈತಿ. ಇನ್ನು ಈ ಚಿತ್ರಕೂಟ ಜಲಪಾತವನ್ನು ಭಾರತದ ನಯಾಗರ್ ಅಂತಾರೆ. ಯಾವ ಜಲಪಾತವನ್ನು ಭಾರತದ ನಯಾಗರ್ ಎಂದು ಕರೆಯುತ್ತಾರೆ? ಚಿತ್ರಕೂಟ ಜಲಪಾತವನ್ನು ಭಾರತದ ನಯಾಗರ್ ಅಂತ ಕರೀತಾರೆ. ಇದನ್ನು ನಿರ್ಮಾಣ ಮಾಡಿರುವಂಥ ನದಿ ಇಂದ್ರಾವತಿ ನದಿ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ? ಛತ್ತೀಸ್ಗಢ ರಾಜ್ಯದಾಗ ಕಂಡು ಬರ್ತೈತಿ. ನೆಕ್ಸ್ಟ್ ನಮ್ಮ ದಕ್ಷಿಣ ಭಾರತದಲ್ಲಿ ಸಹಿತ ಒಂದು ಪ್ರಮುಖವಾದ ಜಲಪಾತ ಕಂಡು ಬರ್ತೈತಿ. ಅದನ್ನು ದಕ್ಷಿಣ ಭಾರತದ ನಯಾಗರ್ ಅಂತಾರೆ. ಅದು ಯಾವ ರಾಜ್ಯಕ್ಕಪ್ಪ ಅಂದ್ರೆ ದೇವರನಾಡು ಎಂದು ಕರೆಯಲ್ಪಡುವ ಕೇರಳ ರಾಜ್ಯದಲ್ಲಿ. ಯಾವುದಪ್ಪ ಅಂದ್ರೆ ಅತ್ತಿರಪಿಲಿ ಜಲಪಾತ ಅಂತ್ರಿ.
ಯಾವ್ದು ರೀ? ಅತಿ ರಪ್ಪಿಲಿ ಜಲಪಾತ. ಅತಿ ರಪ್ಪಿಲಿ ಜಲಪಾತ ನಾವು ಕೇರಳದಾಗ ಕಾಣ್ತೀವಿ. ಇನ್ನು ಅತಿ ರಪ್ಪಿಲಿ ಜಲಪಾತವನ್ನು ನಿರ್ಮಾಣ ಮಾಡುವಂಥ ನದಿ ಯಾವಪ್ಪ ಅಂದ್ರೆ ಚಾಲುಕುಡಿ ನದಿ. ಯಾವ ನದಿಪ್ಪ ಅಂದ್ರೆ ಚಾಲುಕುಡಿ ಎಂಬ ನದಿ ಅತಿ ರಪ್ಪಿಲಿ ಎಂಬ ಜಲಪಾತವನ್ನು ನಿರ್ಮಾಣ ಮಾಡೈತಿ. ಇದನ್ನು ದಕ್ಷಿಣ ಭಾರತದ ನಯಾಗರ್ ಅಂತಾರೆ. ದಕ್ಷಿಣ ಭಾರತದ ನಯಾಗರ್. ಯಾವ ಜಲಪಾತವನ್ನು ದಕ್ಷಿಣ ಭಾರತದ ನಯಾಗರ್ ಎಂದು ಕರೆಯುತ್ತಾರೆ? ಅತಿ ರಪ್ಪಿಲಿ ಜಲಪಾತವನ್ನು ದಕ್ಷಿಣ ಭಾರತದ ನಯಾಗರ್ ಎಂದು ಕರೆಯುತ್ತಾರೆ. ನಿರ್ಮಾಣ ಮಾಡಿರುವಂಥ ನದಿ ಚಾಲುಕುಡಿ ನದಿ. ಕಂಡುಬರುವಂಥ ರಾಜ್ಯ ದೇವರನಾಡು ಎಂದು ಕರೆಯಲ್ಪಡುವ ಕೇರಳ ರಾಜ್ಯದಾಗ ನೋಡ್ಬೋದು ನಾವು. ನೆಕ್ಸ್ಟ್ ಇಷ್ಟೇನಪ್ಪ ಅಂದ್ರೆ ಇವು ಭಾರತದಲ್ಲಿ ಕಂಡುಬರುವಂಥ ಪ್ರಮುಖವಾದ ಜಲಪಾತಗಳು ರೀ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಸಹಿತ ಒಂದಿಷ್ಟು ಜಲಪಾತಗಳು ಕಂಡು ಬರ್ತಾವೆ. ಅವು ಯಾವ ಅಂತೇಳಿ ನೋಡೋಣ ಈಗ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯೊಳಗೆ ನಾವು 2 ಜಲಪಾತ ನೋಡ್ತೀವಿ. ಒಂದು ಯಾವುದಪ್ಪ ಅಂದ್ರೆ ಕುಂಚಿಕಲ್ ಫಾಲ್ಸ್. ಭಾರತದ ಅತ್ಯಂತ ಎತ್ತರವಾದ ಜಲಪಾತ ರೀ ಇದು. ಯಾವುದು ರೀ? ಕುಂಚಿಕಲ್ ಫಾಲ್ಸ್. ಕುಂಚಿಕಲ್ ಫಾಲ್ಸ್ ಭಾರತದ ಅತ್ಯಂತ ಎತ್ತರವಾದ ಜಲಪಾತ. ಭಾರತದ ಅತ್ಯಂತ ಎತ್ತರವಾದ ಜಲಪಾತ. ಇದನ್ನು ಯಾವ ನದಿ ನಿರ್ಮಾಣ ಮಾಡೈತಪ್ಪ ಅಂದ್ರೆ ವರಾಹಿ ನದಿ ನಿರ್ಮಾಣ ಮಾಡೈತಿ. ಇದನ್ನು ಕುಂಚಿಕಲ್ ಫಾಲ್ಸನ್ನು ವರಾಹಿ ನದಿ ನಿರ್ಮಾಣ ಮಾಡೈತಿ. ಇದು ಎಷ್ಟು ಮೀಟ್ರ್ ಎತ್ತರ ಐತಪ್ಪ ಅಂದ್ರೆ ವರಾಹಿ ಇದು ಕುಂಚಿಕಲ್ ಫಾಲ್ಸ್ 455 ಮೀಟ್ರ್ ಎತ್ತರ ಐತಿ. ಇದು ಕುಂಚಿಕಲ್ ಫಾಲ್ಸ್ 455 ಮೀಟ್ರ್ ಎತ್ತರ ಐತಿ. ಮತ್ತು 4 ಕವಲುಗಳನ್ನ ಹೊಂದಿದಂಥ ಜಲಪಾತ ರೀ ಇದು ಕುಂಚಿಕಲ್ ಫಾಲ್ಸ್. ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಸರಿನಾ? ಭಾರತದ ಅತ್ಯಂತ ಎತ್ತರವಾದ ಜಲಪಾತ ಯಾವುದಪ್ಪ ಅಂದ್ರೆ ಕುಂಚಿಕಲ್ ಫಾಲ್ಸ್. ನಿರ್ಮಾಣ ಮಾಡಿರುವಂಥ ನದಿ ವರಾಹಿ ನದಿ. 455 ಮೀಟ್ರ್ ಎತ್ತರವನ್ನು ಹೊಂದಿದೆ. ಪ್ರಮುಖವಾಗಿ 4 ಕವಲುಗಳನ್ನು ಹೊಂದಿದಂಥ ಜಲಪಾತವಾಗಿದೆ. ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತೈತೆ ರೀ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಇನ್ನೊಂದು ಜಲಪಾತ ನೋಡ್ತೀವಿ. ಅದು ಯಾವುದಪ್ಪ ಅಂದ್ರೆ ಗೀರೆಸೊಪ್ಪು ಜಲಪಾತ ಅಥವಾ ಜೋಗ ಜಲಪಾತ. ಜೋಗ ಜಲಪಾತ ಅಥವಾ ಗೀರೆಸೊಪ್ಪು ಜಲಪಾತನೂ ಅಂತಾರೆ. ಸರಿನಾ? ಇದನ್ನು ಶರಾವತಿ ನದಿ ನಿರ್ಮಾಣ ಮಾಡೈತಿ. ಇದು 253 ಮೀಟ್ರ್ ಎತ್ತರ ಹೊಂದೈತಿ. ಇದು 253 ಮೀಟ್ರ್ ಎತ್ತರವನ್ನು ಹೊಂದೈತಿ. ಇನ್ನು ಇದು ಸಹಿತ 4 ಕವಲುಗಳನ್ನು ಹೊಂದೈತಿ. ಅದನ್ನು ನಾವು ರಾಜ, ರಾಣಿ, ರೋರು, ರಾಕೆಟ್ ಎಂಬ ಹೆಸರಿನಿಂದ ಕರಿತೀವಿ. ಸರಿನಾ? ಇದು ಭಾರತದ 2ನೇ ಎತ್ತರವಾದ ಜಲಪಾತ. ಭಾರತದ ಅತ್ಯಂತ ಎತ್ತರವಾದ ಜಲಪಾತ ಕುಂಚಿಕಲ್ ಫಾಲ್ಸ್ ವರಾಹಿ ನದಿ. ಭಾರತದ 2ನೇ ಎತ್ತರವಾದ ಜಲಪಾತ ಗೀರೆಸೊಪ್ಪು ಅಥವಾ ಜೋಗ ಜಲಪಾತ ಶರಾವತಿ ನದಿ. ಸರಿನಾ? ಇನ್ನು ಜೋಗ ಜಲಪಾತ ಯಾವ ತಾಲೂಕಿನಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಅದು ಶಿವಮೊಗ್ಗ ಜಿಲ್ಲೆಯ ಸಾಗರ್ ತಾಲೂಕಿನಾಗ ಕಂಡು ಬರುತ್ತೆ ರೀ ಜೋಗ ಜಲಪಾತ. ಯಾವ ತಾಲೂಕು ರೀ? ಸಾಗರ್ ತಾಲೂಕು. ಶಿವಮೊಗ್ಗ ಜಿಲ್ಲೆಯ ಸಾಗರ್ ತಾಲೂಕಿನಲ್ಲಿ ಜೋಗ ಜಲಪಾತ ನೋಡ್ಬೋದು ರೀ. ಇದಿಷ್ಟೇನಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥ ಭಾರತದ ಮತ್ತು ಕರ್ನಾಟಕದ 2 ಪ್ರಮುಖವಾದ ಜಲಪಾತ ರೀ. ಇನ್ನು ನೆಕ್ಸ್ಟ್ ಮಂಡ್ಯ ಜಿಲ್ಲೆಯಲ್ಲಿ ಜಲಪಾತಗಳು ನೋಡ್ಬೋದು ರೀ ನಾವು. ಮಂಡ್ಯ ಜಿಲ್ಲೆಯಲ್ಲಿ ಅವು ಯಾವಪ್ಪ ಅಂದ್ರೆ ಗಗನಚುಕ್ಕಿ ಮತ್ತು ಭರಚುಕ್ಕಿ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಗಗನಚುಕ್ಕಿ, ಇನ್ನೊಂದು ಭರಚುಕ್ಕಿ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ 2 ಜಲಪಾತಗಳನ್ನ ನಾವು ಮಂಡ್ಯ ಜಿಲ್ಲೆಯಲ್ಲಿ ನೋಡ್ಬೋದು. ಸರಿನಾ? ಇನ್ನು ಇದನ್ನು ನಿರ್ಮಾಣ ಮಾಡುವಂಥ ನದಿ ಯಾವತ್ತಪ್ಪ ಅಂದ್ರೆ ಕರ್ನಾಟಕದ ಜೀವ ನದಿ ಆದಂಥ ಕಾವೇರಿ ನದಿ. ಸರಿನಾ? ಕರ್ನಾಟಕದ ಜೀವನ ಎಂದು ಕರೆಯಲ್ಪಡುವಂಥ ಕಾವೇರಿ ನದಿಯು ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ ಜಲಪಾತ ನಿರ್ಮಾಣ ಮಾಡಿದೆ. ಸರಿನಾ? ಇದನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಕಾಣ್ಬೋದು. ಇನ್ನು ನಾವು ಕೊಡಗು ಜಿಲ್ಲೆಯೊಳಗೆ 2 ಜಲಪಾತವನ್ನು ಕಾಣ್ಬೋದು. ಒಂದು ಯಾವುದಪ್ಪ ಅಂದ್ರೆ ಅಬ್ಬೆ ಜಲಪಾತ. ಒಂದು ಯಾವ್ದು ರೀ? ಅಬ್ಬೆ ಜಲಪಾತ. ಇನ್ನು ಈ ಅಬ್ಬೆ ಜಲಪಾತವನ್ನು ನಿರ್ಮಾಣ ಮಾಡಿರುವಂಥ ನದಿ ಯಾವದಪ್ಪ ಅಂದ್ರೆ ಕಾವೇರಿ ನದಿ. ಇನ್ನೊಂದು ಯಾವುದಪ್ಪ ಅಂದ್ರೆ ಇರ್ಪು ಜಲಪಾತ. ಇನ್ನೊಂದು ಯಾವ್ದು ರೀ? ಇರ್ಪು ಜಲಪಾತ. ಈ ಇರ್ಪು ಜಲಪಾತವನ್ನು ನಿರ್ಮಾಣ ಮಾಡಿರುವಂಥ ನದಿ ಯಾವದಪ್ಪ ಅಂದ್ರೆ ಲಕ್ಷ್ಮಣ ತೀರ್ಥ ನದಿ. ಕಾವೇರಿ ನದಿಯ ಉಪನದಿಯಾದಂಥ ಲಕ್ಷ್ಮಣ ತೀರ್ಥ ನದಿ.
ಸರಿನಾ. ಕೊಡಗು ಜಿಲ್ಲೆಯಲ್ಲಿ ನಾವು ಪ್ರಮುಖವಾಗಿ 2 ಜಲಪಾತ ನೋಡ್ತೇವೆ. ಒಂದು ಅಬ್ಬೆ ಜಲಪಾತ ಕಾವೇರಿ ನದಿ ನಿರ್ಮಾಣ ಮಾಡೈತಿ. ಇನ್ನೊಂದು ಇರುಪು ಜಲಪಾತ ಲಕ್ಷ್ಮಣ ತೀರ್ಥ ನದಿ ನಿರ್ಮಾಣ ಮಾಡೈತಿ. ಇಷ್ಟೇನಪ್ಪ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುವಂಥ ಜಲಪಾತಗಳು. ನೆಕ್ಸ್ಟ್ ಯಾದಗಿರಿ ಜಿಲ್ಲೆಯೊಳಗೆ ಒಂದು ಜಲಪಾತ ಕಂಡು ಬರ್ತೈತಿ. ಅದು ಯಾವಪ್ಪ ಅಂದ್ರೆ ಛಾಯಾ ಭಗವತಿ ಜಲಪಾತ. ಯಾವುದ್ರಿ? ಛಾಯಾ ಭಗವತಿ ಜಲಪಾತ. ಛಾಯಾ ಭಗವತಿ ಜಲಪಾತ. ಈ ಛಾಯಾ ಭಗವತಿ ಜಲಪಾತವನ್ನು ನಿರ್ಮಾಣ ಮಾಡಿರುವಂಥ ನದಿ ಯಾವಪ್ಪ ಅಂದ್ರೆ ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವ ನದಿ ಯಾವಪ್ಪ ಅಂದ್ರೆ ಕೃಷ್ಣಾ ನದಿ. ಕೃಷ್ಣಾ ನದಿ ಏನು ಮಾಡೈತಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯೊಳಗೆ ಛಾಯಾ ಭಗವತಿ ಎಂಬ ಜಲಪಾತವನ್ನು ನಿರ್ಮಾಣ ಮಾಡೈತಿ. ಇನ್ನು ನೆಕ್ಸ್ಟ್ ಬೆಳಗಾವಿ ಜಿಲ್ಲೆ, ಕರ್ನಾಟಕದ ಕುಂದಾನಗರಿ ಅಥವಾ ಸಕ್ಕರೆ ಜಿಲ್ಲೆ ಎಂದು ಕರೆಯಲ್ಪಡುವಂಥ ಬೆಳಗಾವಿ ಜಿಲ್ಲೆಯೊಳಗೆ 2 ಜಲಪಾತ ಕಂಡು ಬರ್ತಾವೆ. ಒಂದು ಯಾವಪ್ಪ ಅಂದ್ರೆ ಗೋಕಾಕ್ ಫಾಲ್ಸ್. ಗೋಕಾಕ್ ಫಾಲ್ಸ್ ಸರಿನಾ. ನಿರ್ಮಾಣ ಮಾಡುವಂಥ ನದಿ, ನಿರ್ಮಿಸಿರುವಂಥ ನದಿ ಯಾವಪ್ಪ ಅಂದ್ರೆ ಗೋಕಾಕ್ ಫಾಲ್ಸನ್ನು ಘಟಪ್ರಭಾ ನದಿ. ಯಾವ ನದಿ ರೀ? ಘಟಪ್ರಭಾ ನದಿ. ಇದನ್ನು ಏನಂತ ಕರೀತಾರಪ್ಪ ಅಂದ್ರೆ ಕರ್ನಾಟಕದ ನಯಾಗರ್ ಅಂತಾರೆ. ಇದನ್ನು ಕರ್ನಾಟಕದ ನಯಾಗರ್ ಅಂತಾರೆ. ಕರ್ನಾಟಕದ ನಯಾಗರ್. ಕರ್ನಾಟಕದ ನಯಾಗರ್ ಅಂತೇಳಿ ಯಾವ ಜಲಪಾತವನ್ನು ಕರೆಯುತ್ತಾರೆ? ಗೋಕಾಕ್ ಫಾಲ್ಸನ್ನು ಕರ್ನಾಟಕದ ನಯಾಗರ್ ಅಂತ ಕರೀತಾರೆ. ನಿರ್ಮಾಣ ಮಾಡಿರುವಂಥ ನದಿ ಯಾವಪ್ಪ ಅಂದ್ರೆ ಘಟಪ್ರಭಾ ನದಿ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ ಇದು ಗೋಕಾಕ್ ಫಾಲ್ಸ್ ಎಂಥ ಜಲಪಾತವಾಗಿದೆ ಅಂತ ಕೇಳ್ತಾರೆ. ಇದು ಕುದುರೆ ಪಾದದ ಆಕಾರವನ್ನು ಹೊಂದಿದಂಥ ಜಲಪಾತ ಅಂತ ಹೇಳ್ಬೇಕು. ಗೋಕಾಕ್ ಫಾಲ್ಸ್ ಎಂಥ ಆಕಾರವನ್ನು ಹೊಂದಿದಪ್ಪ ಅಂದ್ರೆ ಕುದುರೆ ಪಾದದ ಆಕಾರವನ್ನು ಹೊಂದಿದಂಥ ಜಲಪಾತ ಅಂತ ಹೇಳ್ಬೇಕು. ಇದು ಎಷ್ಟು ಮೀಟ್ರ್ ಎತ್ತರ ಐತಪ್ಪ ಅಂದ್ರೆ ಗೋಕಾಕ್ ಫಾಲ್ಸ 52 ಮೀಟ್ರ್ ಎತ್ತರ ಹೊಂದೈತಿ ರೀ. ಇದು ಗೋಕಾಕ್ ಫಾಲ್ಸ 52 ಮೀಟ್ರ್ ಎತ್ತರವನ್ನು ಹೊಂದೈತಿ ಇದು. ನೆಕ್ಸ್ಟ್ ಇನ್ನೊಂದು ಕಂಡು ಬರ್ತೈತಿ ಬೆಳಗಾವಿ ಜಿಲ್ಲೆಯೊಳಗೆ. ಅದು ಯಾವಪ್ಪ ಅಂದ್ರೆ ವಜ್ರಪೂಹ ಜಲಪಾತ. ವಜ್ರಪೂಹ ಜಲಪಾತ. ಇದನ್ನು ನಿರ್ಮಾಣ ಮಾಡುವಂಥ ನದಿ ಯಾವಪ್ಪ ಅಂದ್ರೆ ಮಾಂಡವಿ ನದಿ ಅಥವಾ ಮಹದಾಯಿ ನದಿ. ಮಹದಾಯಿ ನದಿ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 2 ಜಲಪಾತ ನೋಡ್ತೇವೆ. ಒಂದು ಕರ್ನಾಟಕದ ನಯಾಗರ್ ಎಂದು ಕರೆಯಲ್ಪಡುವ ಗೋಕಾಕ್ ಫಾಲ್ಸ್. ನಿರ್ಮಾಣ ಮಾಡಿರೋ ನದಿ ಘಟಪ್ರಭಾ ನದಿ. 52 ಮೀಟರ್ ಎತ್ತರವನ್ನು ಹೊಂದೈತಿ. ಕುದುರೆ ಪಾದದ ಆಕಾರವನ್ನು ಹೊಂದೈತಿ. ಇನ್ನೊಂದು ಯಾವಪ್ಪ ಅಂದ್ರೆ ವಜ್ರಪೂಹ ಜಲಪಾತ. ನಿರ್ಮಾಣ ಮಾಡಿರುವಂಥ ನದಿ ಯಾವಪ್ಪ ಅಂದ್ರೆ ಮಹದಾಯಿ ನದಿ. ಇದೇನಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ ಕಂಡು ಬರುವಂಥ 2 ಪ್ರಮುಖವಾದ ಜಲಪಾತ. ಇನ್ನು ನೆಕ್ಸ್ಟ್ ಉತ್ತರ ಕನ್ನಡ ಜಿಲ್ಲೆಯೊಳಗೆ ನಾವು ಪ್ರಮುಖವಾಗಿ 5 ಜಲಪಾತ ನೋಡ್ತೇವೆ ರೀ. ಉತ್ತರ ಕನ್ನಡ ಜಿಲ್ಲೆಯೊಳಗೆ 5 ಜಲಪಾತ ನೋಡ್ತೇವೆ. ಅವು ಯಾವಂತ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯೊಳಗೆ 5 ಜಲಪಾತ ನೋಡ್ತೀವಿ ಪ್ರಮುಖವಾಗಿ. ಒಂದು ಯಾವಪ್ಪ ಅಂದ್ರೆ ಅಪ್ಸರಕೊಂಡ ಜಲಪಾತ. ಒಂದು ಯಾವಪ್ಪ ಅಂದ್ರೆ ಅಪ್ಸರಕೊಂಡ ಜಲಪಾತ. ಸೆಕೆಂಡ್ ಯಾವಪ್ಪ ಅಂದ್ರೆ ಲಾಲ್ಗುಳಿ ಜಲಪಾತ. ಥರ್ಡ್ ಒನ್ ಉಂಚಲಿ ಜಲಪಾತ. ಫೋರ್ತ್ ಒನ್ ಮಾಗೋಡ್ ಜಲಪಾತ. ಫಿಫ್ತ್ ಒನ್ ಯಾವಪ್ಪ ಅಂದ್ರೆ ಸಾತೋಡಿ ಜಲಪಾತ. ಇನ್ನು ಅಪ್ಸರಕೊಂಡ ಜಲಪಾತವನ್ನು ನಿರ್ಮಾಣ ಮಾಡುವಂಥ ನದಿ ಯಾವಪ್ಪ ಅಂದ್ರೆ ಶರಾವತಿ ನದಿ. ಯಾವ ನದಿ? ಶರಾವತಿ ನದಿ. ಇನ್ನು ಲಾಲ್ಗುಳಿ ಜಲಪಾತವನ್ನು ನಿರ್ಮಾಣ ಮಾಡುವಂಥ ನದಿ ಕಾಳಿ ನದಿ. ಇನ್ನು ಉಂಚಲಿ ಜಲಪಾತವನ್ನು ನಿರ್ಮಾಣ ಮಾಡಿರುವಂಥ ನದಿ ಬೇಡ್ತಿ ನದಿ. ಇನ್ನು ಮಾಗೋಡ್ ಜಲಪಾತವನ್ನು ನಿರ್ಮಾಣ ಮಾಡಿರುವಂಥ ನದಿ ಯಾವಪ್ಪ ಅಂದ್ರೆ ಬೇಡ್ತಿ ನದಿ. ಇದು ಉಂಚಲಿ ಜಲಪಾತ ನಿರ್ಮಾಣ ಮಾಡಿರುವಂಥ ನದಿ ಯಾವಪ್ಪ ಅಂದ್ರೆ ಅಘನಾಶಿನಿ ನದಿ ರೀ. ಅಘನಾಶಿನಿ ನದಿಯಿಂದ ಉಂಚಲಿ ಜಲಪಾತ ರೀ. ಅಘನಾಶಿನಿ ನದಿಯಿಂದ ಉಂಚಲಿ ಜಲಪಾತ. ಬೇಡ್ತಿ ನದಿಯಿಂದ ಮಾಗೋಡ್ ಜಲಪಾತ. ನೆಕ್ಸ್ಟ್ ಸಾತೋಡಿ ಜಲಪಾತವನ್ನು ಕಾಳಿ ನದಿ ನಿರ್ಮಾಣ ಮಾಡೈತಿ. ಸಾತೋಡಿ ಜಲಪಾತವನ್ನು ಕಾಳಿ ನದಿ ನಿರ್ಮಾಣ ಮಾಡೈತಿ. ಇಲ್ಲಿ ಕೆಳಗೆ ಬರಿತೇವೆ ನೋಡ್ರಿ ಅವನಷ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖವಾದ 5 ಜಲಪಾತಗಳು ಯಾವಪ್ಪ ಅಂದ್ರೆ
ನಂಬರ್ 1 ಯಾವುದಪ್ಪ ಅಂದ್ರೆ ಅಪ್ಸರಕೊಂಡ ಜಲಪಾತ. ಒಂದನೇದು ಯಾವ್ದು ರೀ? ಅಪ್ಸರಕೊಂಡ ಜಲಪಾತ. ಯಾವ ನದಿ ನಿರ್ಮಾಣ ಮಾಡಿತಪ್ಪ ಅಂದ್ರೆ ಶರಾವತಿ ನದಿ ನಿರ್ಮಾಣ ಮಾಡಿರ್ತದೆ ಅಪ್ಸರಕೊಂಡ ಜಲಪಾತವನ್ನು. ಸೆಕೆಂಡ್ ಒನ್ ಯಾವುದಪ್ಪ ಅಂದ್ರೆ ಲಾಲ್ಗುಳಿ ಜಲಪಾತ. ಲಾಲ್ಗುಳಿ ಜಲಪಾತವನ್ನು ನಿರ್ಮಾಣ ಮಾಡಿರುವಂಥ ನದಿ ಯಾವುದಪ್ಪ ಅಂದ್ರೆ ಕಾಳಿ ನದಿ ರೀ. ಥರ್ಡ್ ಒನ್ ಯಾವುದಪ್ಪ ಅಂದ್ರೆ ಉಂಚಲಿ ಜಲಪಾತ. ಉಂಚಲಿ ಜಲಪಾತವನ್ನು ನಿರ್ಮಾಣ ಮಾಡಿರುವಂಥ ನದಿ ಯಾವುದಪ್ಪ ಅಂದ್ರೆ ಅಘನಾಶಿನಿ ನದಿ. ಅಘನಾಶಿನಿ ನದಿ ನಿರ್ಮಾಣ ಮಾಡೈತ್ರಿ ಉಂಚಲಿ ಜಲಪಾತವನ್ನು. ಫೋರ್ತ್ ಒನ್ ಯಾವುದಪ್ಪ ಅಂದ್ರೆ ಮಾಗೋಡು ಜಲಪಾತ, ಬೇಡ್ತಿ ನದಿ. ಬೇಡ್ತಿ ನದಿಯಿಂದ ಮಾಗೋಡು ಜಲಪಾತ. ಫಿಫ್ತ್ ಒನ್ ಯಾವುದಪ್ಪ ಅಂದ್ರೆ ಸಾತೋಡಿ ಜಲಪಾತ. ಸಾತೋಡಿ ಜಲಪಾತ ನಿರ್ಮಾಣ ಮಾಡಿರುವಂಥ ನದಿ ಯಾವುದಪ್ಪ ಅಂದ್ರೆ ಕಾಳಿ ನದಿ. ಕಾಳಿ ನದಿ ಸರಿನಾ. ಶರಾವತಿ ನದಿಯಿಂದ ಅಪ್ಸರಕೊಂಡ ಜಲಪಾತ, ಕಾಳಿ ನದಿಯಿಂದ ಲಾಲ್ಗುಳಿ ಜಲಪಾತ, ಅಘನಾಶಿನಿ ನದಿಯಿಂದ ಉಂಚಳಿ ಜಲಪಾತ, ಬೇಡ್ತಿ ನದಿಯಿಂದ ಮಾಗೋಡ ಅಥವಾ ಮಾಗೋಡಿ ಜಲಪಾತ, ನೆಕ್ಸ್ಟ್ ಕಾಳಿ ನದಿಯಿಂದ ಸಾತೋಡಿ ಜಲಪಾತ. ಈ 5 ಜಲಪಾತಗಳನ್ನ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ತೇವೆ ರೀ. ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಕರ್ನಾಟಕದ ಜಲಪಾತಗಳ ಜಿಲ್ಲೆ ಅಂತಾರೆ. ಉತ್ತರ ಕನ್ನಡ ಜಿಲ್ಲೆ ಏನಂತ ಕರೀತಾರಪ್ಪ ಅಂದ್ರೆ ಕರ್ನಾಟಕದ ಜಲಪಾತಗಳ ಜಿಲ್ಲೆ ಅಂತ ಕರೀತಾರೆ ರೀ. ಕಾರಣ ಅತಿ ಹೆಚ್ಚು ಜಲಪಾತಗಳನ್ನ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣ್ಬೋದು. ಆದ್ದರಿಂದ ಕರ್ನಾಟಕದ ಜಲಪಾತಗಳ ಜಿಲ್ಲೆ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯನ್ನು ಕರೀತಾರೆ. ಇನ್ನು ಕರ್ನಾಟಕದ ಅತ್ಯಂತ ಎತ್ತರವಾದ ಅಣೆಕಟ್ಟು ಆದಂಥ ಸೂಪಾ ಅಣೆಕಟ್ಟನ್ನು ಸಹಿತ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣ್ಬೋದು ಸರಿನಾ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಇನ್ನು ಕೈಗಾ ಅನುಸ್ತಾರವನ್ನು ಸಹಿತ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣ್ಬೋದು. ಇನ್ನು ಅಂಶಿ ರಾಷ್ಟ್ರೀಯ ಅಭಯಾರಣ್ಯವನ್ನು ಸಹಿತ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣ್ಬೋದು ಸರಿನಾ. ಒಟ್ಟಾರೆಯಾಗಿ ಜಲಪಾತಗಳ ಜಿಲ್ಲೆ, ಕರ್ನಾಟಕದ ಜಲಪಾತಗಳ ಜಿಲ್ಲೆ ಯಾವುದಪ್ಪ ಅಂದ್ರೆ ಉತ್ತರ ಕನ್ನಡ. ಇಷ್ಟೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖವಾದ ಜಲಪಾತಗಳಿರು. ಇನ್ನು ನೆಕ್ಸ್ಟ್ ಪ್ರಪಂಚದ ಅತ್ಯಂತ ಎತ್ತರವಾದ ಜಲಪಾತವಾದಂಥ ಏಂಜಲ್ ಜಲಪಾತದ ಬಗ್ಗೆ ನೋಡೋಣ. ಏಂಜಲ್ ಜಲಪಾತ ಇದು ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಜಲಪಾತ ರೀ. ವಿಶ್ವದಲ್ಲಿ ಎತ್ತರವಾದ ಜಲಪಾತ ಯಾವುದಪ್ಪ ಅಂದ್ರೆ ಏಂಜಲ್ ಜಲಪಾತ. ಏಂಜಲ್ ಜಲಪಾತವನ್ನು ನಿರ್ಮಾಣ ಮಾಡಿರುವಂಥ ನದಿ ಯಾವುದಪ್ಪ ಅಂದ್ರೆ ಚೂರನ್ ನದಿ. ಚೂರನ್ ನದಿ ಏಂಜಲ್ ಜಲಪಾತವನ್ನು ನಿರ್ಮಾಣ ಮಾಡೈತಿ. ಇನ್ನು ಈ ಏಂಜಲ್ ಜಲಪಾತ ಕಂಡು ಬರುವಂಥ ದೇಶ ಯಾವುದಪ್ಪ ಅಂದ್ರೆ ವೆನೆಜುವೆಲಾ ಎಂಬ ದೇಶದಲ್ಲಿ ನಾವು ಏಂಜಲ್ ಜಲಪಾತವನ್ನು ನೋಡ್ಬೋದು ಸರಿನಾ. ಇನ್ನು ಏಂಜಲ್ ಜಲಪಾತ ಕಂಡು ಬರುವಂಥ ಖಂಡ ಯಾವುದಪ್ಪ ಅಂದ್ರೆ ದಕ್ಷಿಣ ಅಮೆರಿಕಾ ಖಂಡದೊಳಗೆ ನಾವು ಏಂಜಲ್ ಜಲಪಾತ ನೋಡ್ಬೋದು. ಏಂಜಲ್ ಜಲಪಾತ ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಜಲಪಾತ ಸರಿನಾ. ಇದು ಎಷ್ಟು ಮೀಟ್ರ್ ಎತ್ತರವನ್ನು ಹೊಂದೈತಪ್ಪ ಅಂದ್ರೆ ಏಂಜಲ್ ಜಲಪಾತ 979 ಮೀಟ್ರ್ ಎತ್ತರವನ್ನು ಹೊಂದೈತಿ ರೀ. 979 ಮೀಟ್ರ್ ಎತ್ತರವನ್ನು ಹೊಂದೈತಿ ಸರಿನಾ. ಏಂಜಲ್ ಜಲಪಾತ ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಜಲಪಾತ. ಇದು 979 ಮೀಟರ್ ಎತ್ತರವನ್ನು ಹೊಂದಿದೆ. ಇದನ್ನು ಚೂರನ್ ಎಂಬ ನದಿ ನಿರ್ಮಾಣ ಮಾಡಿದೆ. ಇದನ್ನು ನಾವು ದಕ್ಷಿಣ ಅಮೆರಿಕಾ ಖಂಡದ ವೆನೆಜುವೆಲಾ ಎಂಬ ದೇಶದಲ್ಲಿ ನಾವು ಕಾಣ್ಬೋದು ಸರಿನಾ. ಇಷ್ಟೇನಪ್ಪ ಅಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಜಲಪಾತ ಎಂದು ಕರೆಯಲ್ಪಡುವ ಏಂಜಲ್ ಜಲಪಾತದ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ. ಇನ್ನು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಜಲಪಾತ ಏಂಜಲ್ ಜಲಪಾತ ಚೂರನ್ ನದಿ ನಿರ್ಮಾಣ ಮಾಡೈತಿ. ಭಾರತದ ಅತ್ಯಂತ ಎತ್ತರವಾದ ಜಲಪಾತ ಕುಂಚಿಕಲ್ ಫಾಲ್ಸ್ ವರಾಹ ನದಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಇನ್ನು ಭಾರತದ 2ನೇ ಎತ್ತರವಾದ ಜಲಪಾತ ಗೀರುಸೊಪ್ಪು ಜಲಪಾತ ಅಥವಾ ಜೋಗ್ ಜಲಪಾತ ಶರಾವತಿ ನದಿ ನಿರ್ಮಾಣ ಮಾಡೈತಿ. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಂಡುಬರ್ತೈತಿ. ಇನ್ನು ಭಾರತದ ಜಲಪಾತಗಳ ನಗರ ಅಂತೇಳಿ ಜಾರ್ಖಂಡ್ ರಾಜ್ಯದ ರಾಜಧಾನಿಯಾದಂಥ ರಾಂಚಿ ನಗರವನ್ನು ಕರೀತಾರೆ. ಅದೇ ರೀತಿಯಾಗಿ ಕರ್ನಾಟಕದ ಜಲಪಾತಗಳ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಇನ್ನು ಭಾರತದ ನಯಾಗರ ಅಂತೇಳಿ ಚಿತ್ರಕೂಟ ಜಲಪಾತವನ್ನು ಕರೀತಾರೆ. ಇಂದ್ರಾವತಿ ನದಿ ನಿರ್ಮಾಣ ಮಾಡೈತಿ. ಛತ್ತೀಸ್ಗಢ ರಾಜ್ಯದಾಗ ನೋಡ್ಬೋದು. ಇನ್ನು ದಕ್ಷಿಣ ಭಾರತದ ನಯಾಗರ ಅಂತೇಳಿ ಹತ್ತಿರಿಪಲ್ಲಿ ಜಲಪಾತವನ್ನು ಕರೀತಾರೆ ಸರಿನಾ. ನಿರ್ಮಾಣ ಮಾಡುವಂಥ ನದಿ ಯಾವುದಪ್ಪ ಅಂದ್ರೆ ಚಾಲುಕುಡಿ ನದಿ. ಇದನ್ನು ನಾವು ಕೇರಳ ರಾಜ್ಯದಾಗ ನೋಡ್ಬೋದು.
ಇನ್ನು ಅದರಂತೆ ಕರ್ನಾಟಕದ ನಯಾಗರ ಅಂತೇಳಿ ಗೋಕಾಕ್ ಫಾಲ್ಸ್ ಕರೀತಾರೆ. ಘಟಪ್ರಭಾ ನದಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಕಾಣ್ಬೋದು. ಇನ್ನು ಭಾರತದ ನಯಾಗರ ಅಂತೇಳಿ ಚಿತ್ರಕೂಟ ಜಲಪಾತನ ಕರೀತಾರೆ. ಇಷ್ಟೇನಪ್ಪ ಅಂದ್ರೆ ಜಲಪಾತಗಳ ಬಗ್ಗೆ ಸರಿನಾ, ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಕಂಡುಬರುವ ಜಲಪಾತಗಳ ಬಗ್ಗೆ ಸಂಬಂಧಿಸಿದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ನಾವು ಏನಪ್ಪ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಒಟ್ಟಾರೆಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.